ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ನಾವು ಈ ಸಮಯದಲ್ಲಿ ಒಂದು ವಚನ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಯೋಹಾನ 15ನೇ ಅಧ್ಯಾಯ 1ನೇ ವಚನ. ದೇವ್ರ ನಮ್ಮ ಸ್ತೋತ್ರ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಆಮೇನ್. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ದೇವರು ಹೇಳೋ ಮಾತುಗಳು, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿಯಾಗಿದ್ದೇನೆ. ದೇವ್ರಿಗೆ ಸ್ತೋತ್ರ. ನಿಜವಾದ ದ್ರಾಕ್ಷಿ ಬಳ್ಳಿ ಯಾರು ಅಂದರೆ ದೇವರಾಗಿದ್ದಾರೆ. ದೇವ್ರಿಗೆ ಸ್ತೋತ್ರ. ನಾವೆಲ್ಲ ಏನಾಗಿದ್ದೆವು? ಕೊಂಬಿಗಳಾಗಿದ್ದೆವು. ಕೊಂಬಿಗಳೇ ಫಲ ಕೊಡಬೇಕೇ ಹೊರತು ಬುಡ ಯಾವುದು ಫಲ ಕೊಡಲ್ಲ. ಯಾಕಂತಂದರೆ ಬುಡ ಕುಂತಲ್ಲೇ ಬರಬೇಕು. ಅವ್ರದ್ದು ಪ್ರಾರ್ಥನೆ, ಅವ್ರದ್ದೆಲ್ಲ ಇದು ಸಾಮರ್ಥ್ಯ ಅವ್ರದ್ದೆಲ್ಲ ಸಭೆಯಲ್ಲಿ ಇರ್ತದೆ. ನೀವು ಫಲಗಳು ಕೊಡೋದು ಕೊಂಬೆಗಳು ಮಾತ್ರನೇ. ಫಲ ಬುಡದ ಬೆಳೀತದ, ಮೇಲೆ ಕೊಂಬೆಗಳೇ ಬೆಳೀತದ. ಹಾಗೆ ಆ ಕೊಂಬೆಗಳು ನಾವಿದ್ದಾಗ ನಾವು ಅನೇಕ ಮಕ್ಕಳಿಗೆ ಸುವಾರ್ತೆ ಸಾರಿ ಅನೇಕ ವಿಶ್ವಾಸಿಗಳಾಗಿ ನಾವು ಇನ್ನೊಂದು ವಿಶ್ವಾಸಿಗಳಿಗೆ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಈ ಲೋಕದಲ್ಲಿ ಅನೇಕ ಮಕ್ಕಳು ಇನ್ನೂ ತಿಳಿಯದೆ ಅರಿಯದೆ ಜೀವಿಸ್ತಾ ಇದ್ದಾರೆ. ನಾವು ನಂಬಿದ ಹಾಗೆ ಇನ್ನೊಬ್ರಿಗೆ ಏನು ಮಾಡಬೇಕು? ನಾವು ಫಲ ಕೊಡೋರಾಗಿರ್ಬೇಕು. ಫಲ ಕೊಡೋದ ಮರ ಏನು ಮಾಡ್ತಾರಂತೆ? ದೇವರು ತೆಗೆದು ಹಾಕ್ತಾರಂತೆ. ಫಲ ಕೊಡೋ ಮರ ಏನಾಗ್ತದಂತೆ? ಇನ್ನೂ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡ್ತಾರಂತೆ. ಅದಕ್ಕಾಗಿ ಪಾಸ್ಟ್ರು ಇರ್ತಾರೆ, ಅವರು ಪ್ರಾರ್ಥನೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ವಿಶ್ವಾಸಿಗಳಿಗೆ ಕರ್ಕೊಂಬರೋದು ಕೊಂಬೆಗಳು. ಫಲಗಳಂದರೆ ವಿಶ್ವಾಸಿಗಳಿಗೆ ಇನ್ನೊಂದು ವಿಶ್ವಾಸಿಗಳಿಗೆ ಸಾಕ್ಷಿಯಾಗಿ ಇನ್ನೊಂದು ಆತ್ಮಗಳಿಗೆ ತರದೇ ವಿಶ್ವಾಸಿಗಳು ಜವಾಬ್ದಾರಿಯಾಗಿದೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ನಾವು ಸುಮ್ಮನೆ ಹೋಗಿ ಸುಮ್ಮನೆ ಬರೋದಲ್ಲ. ನಾವು ಹೇಗೆ ಶುದ್ಧಿ ಆಗಿದೆವೋ, ಹೇಗೋ ನಾವು ರಕ್ಷಣೆ ಹೊಂದಿದೆವೋ, ಹೇಗೆ ನಾವು ದೇವರನ್ನು ತಿಳ್ಕೊಂಡಿದ್ದೆವೋ, ಹಾಗೆ ಅನೇಕ ಆತ್ಮಗಳಿಗೆ ದೇವರ ಕುರಿತು ನಮಗೂ ಇಂಥ ದೇವರು ಅದ್ಭುತ ಮಾಡಿದ್ದಾನೆ, ನೀವು ಬನ್ನಿ ಅಂಥೇಳಿ ಅನೇಕ ಮಕ್ಕಳು ಏನು ಮಾಡಬೇಕು? ಇನ್ನೊಂದು ಆತ್ಮಗಳಿಗೆ ತರಬೇಕು. ದೇವ್ರಿಗೆ ಸ್ತೋತ್ರ. ಅದಕ್ಕೆ ಹೇಳಿದ್ದಾರೆ ದೇವರು, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳ ಕೆಲಸನೇ ಫಲ ಕೊಡೋದು. ಕೊಂಬೆಗಳೇನು ಮಾಡಬೇಕು? ಅನೇಕ ಆತ್ಮಗಳಿಗೆ ಈ ದಿನಗಳಲ್ಲಿ ರಕ್ಷಣೆ ಮಾರ್ಗದ ಇಲ್ಲದೆ ಇರೋಂಥವ್ರಿಗೆ ಕರ್ಕೊಂಬರಬೇಕು. ದೇವ್ರಿಗೆ ಸ್ತೋತ್ರ. ಅವರು ಈ ಲೋಕದಲ್ಲಿ ಅಂಧಕಾರ ಶಕ್ತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಅಂಥವ್ರಿಗೆ ದೇವ್ರ ಬಗ್ಗೆ ತಿಳಿಸ್ಬೇಕು, ಸತ್ಯ ತಿಳಿಸಬೇಕು, ನಿಜವಾದ ದೇವರು ಯಾರು ಎಂಬುದು ತಿಳಿಸಬೇಕು. ತಿಳಿಸೋ ಕೆಲಸ ಯಾರ್ದು? ವಿಶ್ವಾಸಿಗಳು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಅನೇಕ ಆತ್ಮಗಳಿಗೆ ಅವರಿಗೆ ರಕ್ಷಣೆ ಮಾರ್ಗದ ತರಬೇಕು. ದೇವ್ರಿಗೆ ಸ್ತೋತ್ರ. ತಂದೆಯಾದ ದೇವರು ನಿಜವಾದ ದ್ರಾಕ್ಷಿ ಬಳ್ಳಿಯಾಗಿದ್ದಾರೆ, ನಾವು ಕೊಂಬೆಗಳಾಗಿದ್ದೇವೆ. ಅದಕ್ಕಾಗಿ ಕೊಂಬೆಗಳ ಕೆಲಸನೇ ಇನ್ನೊಂದು ಆತ್ಮಗಳಿಗೆ ಎಳ್ಕೊಂಬರೋದು. ಅದಕ್ಕಾಗಿ ನಾವೇನು ಮಾಡಬೇಕು? ಇನ್ನೊಬ್ಬರಿಗೋಸ್ಕರ ನಮ್ಮ ಪಕ್ಕದಲ್ಲೇ ದೇವರನ್ನು ಅರಿಯದೇ ಇರ್ತಾರೆ, ನಮ್ಮ ಸಂಬಂಧಿಕರಲ್ಲೇ ದೇವರನ್ನು ಅರಿಯದೇ ಇರ್ತಾರೆ. ಅಂಥವರಿಗೆಲ್ಲ ನಾವೇನು ಮಾಡಬೇಕು? ದೇವರ ಕುರಿತು ತಿಳಿಸಿ ಅವರಿಗೆ ಸತ್ಯದ ಮಾರ್ಗದಲ್ಲಿ ತರಬೇಕು, ಆಲಯ ಕರ್ಕೊಂಬರಬೇಕು. ನಮ್ಮದೊಂದು ಜವಾಬ್ದಾರಿ. ಯಾಕಂತಂದರೆ ವಿಶ್ವಾಸಿಗಳು ಫಲ ಕೊಡುವಂಥ ಒಂದು ಜವಾಬ್ದಾರಿ ಹುಟ್ಟಿಸ್ತಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ನಾವು ತೆಗೆದು ಹಾಕೋ ಕೊಂಬೆಗಳಾಗಬಾರ್ದು, ಹೆಚ್ಚು ಫಲ ಕೊಡುವವರಾಗಿರಬೇಕು ಯೇಸುವಿನ ನಾಮದಲ್ಲಿ. ಅವರಿಗಾಗಿ ನಾವು ಅನೇಕ ವಿಶ್ವಾಸಿಗಳಿಗಾಗಿ, ಅನೇಕ ಇನ್ನೊಂದು ಆತ್ಮಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಜವಾಬ್ದಾರಿ ಇರೋದು ವಿಶ್ವಾಸಿಗಳ ಮೇಲೆ. ಅದಕ್ಕಾಗಿ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವ್ರಿಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆಪ್ಪ. ನೀನು ಹೇಳಿದಿ ದೇವ, ನಿನಗೆ ಸ್ತೋತ್ರ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು ಅಂತ ಹೇಳಿದಿ ಕರ್ತನಿಗೆ ಸ್ತೋತ್ರಪ್ಪ. ನಿನ್ನ ಚಿತ್ತವಂತೆ ಕರ್ತನೆಪ್ಪ. ಅನೇಕ ವಿಶ್ವಾಸಿ ಕುಟುಂಬರಿಗೆ ಮುಟ್ಟು, ವಿಶ್ವಾಸಿಗಳಿಗೆ ಮುಟ್ಟು ದೇವ, ನಿನಗೆ ಸ್ತೋತ್ರ. ಅನೇಕ ಕರ್ತನೆಪ್ಪ, ನಾವು ಹೇಗೆ ದೇವರ ಮಾರ್ಗದಲ್ಲಿ ಬಂದೆವೋ, ದೇವರ ರಾಜ್ಯಕ್ಕಾಗಿ ನಾವು ಹೇಗೆ ತವಕಪಟ್ಟಿದ್ದೆವೋ, ನೀವು ಹಾಗೆ ತವಕಪಡಿರಿ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಬೆಂಕಿಯ ಬಾಯಿಂದ ಎಳ್ಕೊಂಡು ಬರುವಂತೆ ಪ್ರತಿಯೊಂದು ವಿಶ್ವಾಸಿಗಳು ಹೃದಯದಲ್ಲಿ ಮಾತನಾಡಿ ಅನೇಕ ಮಕ್ಕಳಿಗೆ ಕರ್ತನೆಪ್ಪ, ನಾವೇ ಹೋಗಿ ನಾವೇ ಬರ್ತೀವಿ ಎಂಬುದಿಲ್ಲ ಕರ್ತನೆಪ್ಪ. ಇನ್ನು ಈ ಥರರಿಗೂ ತರಬೇಕು ದೇವ, ನಿನಗೆ ಸ್ತೋತ್ರ. ಅನೇಕ ಆತ್ಮಗಳು ತಿಳಿಯದೆ ಅರಿಯದೆ ಇದ್ದಾರೆ ಕರ್ತನೆ, ರಕ್ಷಣೆ ಹೊಂದದೇ ಇದ್ದಾರೆ ದೇವ, ನಿನಗೆ ಸ್ತೋತ್ರ ಕರ್ತನೆಪ್ಪ. ಈ ಲೋಕದಲ್ಲಿ ಕರ್ತನೆಪ್ಪ ಅಂಧಕಾರ ಶಕ್ತಿಯಲ್ಲಿ ಜೀವಿಸ್ತಾ ಇದ್ದಾರೆ ದೇವ, ನಿನಗೆ ಸ್ತೋತ್ರ. ಅಂಥ ಮಕ್ಕಳಿಗೆಲ್ಲ ಕರ್ತನೆ ತಿಳಿಸಿ ಕರ್ಕೊಂಡ್ಬರೋ ಜವಾಬ್ದಾರಿ ಕರ್ತನೆಪ್ಪ ವಿಶ್ವಾಸಿಗಳಿಗಿರ್ತದೆ ದೇವ, ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ಕೃಪೆಯಂತೆ ವಿಶ್ವಾಸಿಗಳಿಗೆ ಒಂದು ಜವಾಬ್ದಾರಿ ಕೊಟ್ಟು, ಭಾರ ಕೊಟ್ಟು, ಆತ್ಮಗಳ ಭಾರ ಕೊಟ್ಟು ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡಿ ಅನೇಕ ಆತ್ಮಗಳಿಗೆ ಆಲಯ ಕರ್ಕೊಂಬರುವಂತೆ ಆ ಜವಾಬ್ದಾರಿ ಕೊಡೋ ಪಾಲಿಸು ದೇವ, ನಿನಗೆ ಸ್ತೋತ್ರ ಕರ್ತನೆ. ನಾವು ಮಾತ್ರ ಹೊಂದಿದೆವು, ನಾವು ಮಾತ್ರ ದೇವರ ರಾಜ್ಯಕ್ಕೆ ಹೋಗ್ಬೇಕೆಂಬ ಭಾವನೆ ಯಾರಿಗೂ ಬರದೆ ಅನೇಕ ಮಕ್ಕಳಿಗೆ ತಿಳಿಯದೇ ಇರದೆ ಇದ್ದಂಥ ಮಕ್ಕಳಿಗೆ
ತಿಳಿಸಿ ಕರ್ಕೊಂಬಂದು ದೇವರ ರಾಜ್ಯಕ್ಕೆ ಸೇರಿಸೋದೇ ಈ ಸುವಾಸಿಗಳ ಕೆಲಸ ಆಗಿದೆ ಕರ್ತನೆ. ನಿನ್ನ ಚಿತ್ತವಿದ್ರೆ ಇನ್ನೊಂದು ಆತ್ಮಗಳಿಗೋಸ್ಕರ ತವಕ ಪಡುವಂತೆ ಎಲ್ಲ ಈ ಸುವಾಸಿ ಕುಟುಂಬದರಿಗೆ ಈ ದಿನಗಳಲ್ಲಿ ಮುಟ್ಟು ಬರೋಂಥ ಈ ಸುವಾಸಿಗಳಿಗಾಗಲಿ ಈ ಲೋಕದಾಗೆಲ್ಲ ಈ ಸುವಾಸಿಗಳಲ್ಲಿ ಇನ್ನೊಂದು ಆತ್ಮಗಳಿಗೋಸ್ಕರ ತವಕ ಪಡುವಂತೆ ಅವ್ರಿಗೆ ಮನಪೂರ್ವಕವಾಗಿ ಆತ್ಮಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡುವಂತೆ ಅವ್ರ ಕಷ್ಟ ಸುಖ ವಿಚಾರಿಸ್ಕೊಂಬಂತೆ ನೀನೇ ಸಹಾಯ ಮಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.